ಜೈ ಹಿಂದ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು 1965ನೇ ಇಸ್ವಿಯಲ್ಲಿ ನಡೆದಂತಹ ಭಾರತ ಪಾಕಿಸ್ತಾನದ ಯುದ್ಧ ಏರ್ ಸ್ಟ್ರೈಕ್ನಲ್ಲಿ ಹುತಾತ್ಮರಾಗಿ ಪರಮವೀರ ಚಕ್ರ ಪಡೆದಂತಹ ಟಿ ಕೆ ವಿಜಯನ್ ಎಂಬ ಫೈಟರ್ನ ಕುರಿತು ಬಂದಂತಹ ಬಾಲಿವುಡ್ ಚಲನಚಿತ್ರ ಸ್ಕೈ ಫೋರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು ಹಾಗೂ ಇದರಲ್ಲಿನ ಟಿ ಕೆ ವಿಜಯನ್ ಅವರ ಬಗ್ಗೆ ವಿವರ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ನೋಟಿಫಿಕೇಶನ್ ಆಗಿ ಬೆಲ್ ಚಿಹ್ನೆ ಒತ್ತಿ. ಸ್ಕೈ ಫೋರ್ಸ್ 2025 ಇದು ಭಾರತೀಯ ಹಿಂದಿ ಭಾಷೆಯ ಆ್ಯಕ್ಷನ್ ಚಿತ್ರವಾಗಿದ್ದು 1965ರ ಭಾರತ ಪಾಕಿಸ್ತಾನ ವಾಯುಯುದ್ಧದಲ್ಲಿ ಪಾಕಿಸ್ತಾನದ ಸರ್ಗೋದಾ ವಾಯುನೆಲೆಯ ಮೇಲೆ ಭಾರತ ನಡೆಸಿದ ವಾಯುದಾಳಿಯ ಸುತ್ತ ಕೇಂದ್ರೀಕೃತವಾಗಿದೆ. ಈ ಚಿತ್ರದಲ್ಲಿ ಅಕ್ಷಯ್ ಕುಮಾರ್, ವೀರ್ ಪಹಾರಿ, ನಿಮ್ರಿತ್ ಕೌರ್ ಹಾಗೂ ಸಾರಾ ಅಲಿ ಖಾನ್ ಅವರು ಪ್ರಮುಖ ತಾರಾಗಣದಲ್ಲಿರುತ್ತಾರೆ. 1971ರಲ್ಲಿ ಕಾಶ್ಮೀರ ಸಂಘರ್ಷದ ಕಾರಣದಿಂದಾಗಿ ಪಾಕಿಸ್ತಾನದ ವಾಯುಪಡೆಯು ಭಾರತೀಯ ವಾಯುನೆಲೆಯ ಮೇಲೆ ಹಠಾತ್ತನೆ ದಾಳಿ ಮಾಡುತ್ತದೆ. ಪ್ರತೀಕಾರವಾಗಿ ಭಾರತೀಯ ವಾಯುಪಡೆಯು ಪಾಕಿಸ್ತಾನಿ ಫೈಟರ್ನ ಅಹ್ಮದ್ನನ್ನು ಸೆರೆ ಹಿಡಿಯುತ್ತದೆ. ಅವನನ್ನು ವಿಚಾರಣೆ ಮಾಡಿದಾಗ ಗ್ರೂಪ್ ಕ್ಯಾಪ್ಟನ್ ಅಹುಜಾ ಯುದ್ಧದಲ್ಲಿ ಭಾರತೀಯ ಅಧಿಕಾರಿಯನ್ನು ಕೊಂದಿದ್ದಕ್ಕಾಗಿ ಅಹ್ಮದನಿಗೆ ಪ್ರಶಸ್ತಿ ನೀಡಲಾಗಿದೆ ಎಂದು ತಿಳಿಸುತ್ತಾನೆ. 1945ರಲ್ಲಿ ಅಹುಜಾ ಮತ್ತು ಟಿ ಕೆ ವಿಜಯನ್ ಸೇರಿದಂತೆ ಅವರ ತಂಡದ ಸದಸ್ಯರು ಆದಂಪುರ ವಾಯುನೆಲೆಯಲ್ಲಿರುತ್ತಾರೆ. ವಿಜಯ ಅಲಿಯಾಸ್ ಟ್ಯಾಬಿ ಯಾವಾಗಲೂ ತನ್ನ ಹಿರಿಯರನ್ನು ಹಾಗೂ ಶಿಷ್ಟಾಚಾರಗಳನ್ನು ಮುರಿಯುತ್ತಿರುತ್ತಾರೆ. ಆದಾಗ್ಯೂ ಅವರು ಒಬ್ಬ ನುರಿತ ಹಾಗೂ ಕೆಚ್ಚೆದೆಯ ದೇಶ ಪ್ರೇಮ ಉಳ್ಳ ದೇಶಭಕ್ತ ಪೈಲಟ್ ಆಗಿರುತ್ತಾರೆ. ಟ್ಯಾಬಿಯವರು ಅಹುಜಾರನ್ನು ತನ್ನ ಮಾರ್ಗದರ್ಶಕ ಎಂದು ಅಭಿಮಾನವಿಟ್ಟಿರುತ್ತಾರೆ. ಆದ್ದರಿಂದಲೇ ಅಹುಜಾರೊಂದಿಗೆ ನಿಕಟ ಬಾಂಧವ್ಯವನ್ನು ಸಹ ಹೊಂದಿರುತ್ತಾರೆ. ಆದರೆ ಅಹುಜಾರ್ ಅವರು ಟ್ಯಾಬಿಯನ್ನು ತನ್ನ ಸಹೋದರ ಮೋನು ಎಂದು ಕಾಣುತ್ತಿರುತ್ತಾರೆ. ಈ ಮೋನು ಸಹ ಭಾರತೀಯ ಯೋಧರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ವಾಯುಸೇನೆಯ ಅಧಿಕಾರಿ ಡೇವಿಡ್ ಲಾರೆನ್ಸ್ ರವರಿಗೆ ಅಮೆರಿಕವು ಪಾಕಿಸ್ತಾನಕ್ಕೆ 12 ಸ್ಟಾರ್ ಸ್ಟ್ರೈಕರ್ ಆಧುನಿಕ ಯುದ್ಧ ವಿಮಾನಗಳನ್ನು ನೀಡಿದೆ ಎಂದು ತಿಳಿಯುತ್ತದೆ. ಆನಂತರ ಡೇವಿಡ್ ರವರು ವಾಯುಪಡೆಯ ಟೀಮ್ ಲೀಡರ್ ಅಹುಜಾರ್ ಅವರಿಗೆ ವಿಷಯ ತಿಳಿಸಿ ಅಹುಜಾರ್ ಅವರು ತಮ್ಮೊಂದಿಗೆ ಇನ್ನೊಂದು ವಿಮಾನದೊಂದಿಗೆ ಹೋಗಿ ತಮ್ಮದೇ ಸ್ವಂತ ರಿಸ್ಕ್ನಲ್ಲಿ ಮಾಹಿತಿ ತರುವಂತೆ ತಿಳಿಸುತ್ತಾರೆ. ಅದರಂತೆ ಅಹುಜಾ ಹಾಗೂ ಟ್ಯಾಬಿ ಇಬ್ಬರು ಹೋಗಿ ಪಾಕಿಸ್ತಾನದಲ್ಲಿರುವ ಯುದ್ಧ ಸಾಮಗ್ರಿಗಳ ಫೋಟೋಗಳನ್ನು ತೆಗೆದುಕೊಂಡು ಬಂದಿರುತ್ತಾರೆ. ಹೀಗೆ ಬರುವಾಗ ಟ್ಯಾಬಿಯವರು ಅಗತ್ಯಕ್ಕಿಂತ ಹೆಚ್ಚಾಗಿ ವರ್ತಿಸಿ ಪಾಕಿಸ್ತಾನದ ವಾಯುನೆಲೆಯಲ್ಲಿ ಹೆಚ್ಚಿನ ಹಾನಿ ಮಾಡುತ್ತಾರೆ. ಜೊತೆಗೆ ತಮ್ಮ ವಿಮಾನ ಸ್ವಲ್ಪ ಡ್ಯಾಮೇಜ್ ಸಹ ಆಗಿರುತ್ತದೆ. ಈ ವಿಷಯ ತಿಳಿದ ಡೇವಿಡ್ ರವರು ಟ್ಯಾಬಿಯ ಮೇಲೆ ಅಸಮಾಧಾನ ಹೊಂದಿರುತ್ತಾರೆ. ಅಲ್ಲದೆ ಪಾಕಿಸ್ತಾನದಿಂದ ತೆಗೆದ ಫೋಟೋಗಳನ್ನು ತೋರಿಸಿ ಯುದ್ಧ ಮಾಡೋಣ ಅಂತ ಅಹುಜಾ ಅವರು ಡೇವಿಡ್ಗೆ ಕೇಳಿಕೊಂಡಿರುತ್ತಾರೆ. ಇದಕ್ಕೆ ಡೇವಿಡ್ ರವರು ಸರ್ಕಾರದೊಂದಿಗೆ ಸಮಾಲೋಚಿಸಿ ಸರ್ಕಾರ ಈ ಮೊದಲು ನಾವು ಯುದ್ಧ ಮಾಡೋದು ಬೇಡ, ಮಾನವ ಹಕ್ಕು ಉಲ್ಲಂಘನೆಯಾಗುತ್ತದೆ ಎಂದು ಒಪ್ಪುವುದಿಲ್ಲ. ಅನಂತರ ಪಾಕಿಸ್ತಾನ ವಾಯುಪಡೆ ನಮ್ಮ ವಾಯುನೆಲೆಯಲ್ಲಿ ಮೇಲೆ ಏರ್ ಸ್ಟ್ರೈಕ್ ಮಾಡಿದ ಮೇಲೆ ಇದರ ಪ್ರತೀಕಾರಕ್ಕಾಗಿ ಅಹುಜಾರ್ ಅವರ ಟೀಮ್ಗೆ ಪಾಕಿಸ್ತಾನದ ಸ್ಟಾರ್ ಯುದ್ಧ ವಿಮಾನಗಳಿರುವ ವಿಮಾನ ನಾಶ ಮಾಡಲು ಯೋಜನೆಯನ್ನು ತಯಾರಿಸುತ್ತಾರೆ. ಅದರಂತೆ ಒಂದು ಟೀಮ್ ಸಹ ರೆಡಿ ಮಾಡುತ್ತಾರೆ. ಆ ಟೀಮ್ನಲ್ಲಿ ಟಿ ಕೆ ವಿಜಯನ್ ಅವರನ್ನು ಹೊರತುಪಡಿಸಿ ಉಳಿದ ಕೆಲವು ಫೈಟರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಹೊರಟಿರುತ್ತಾರೆ. ಅದರಂತೆ ಯಶಸ್ವಿಯಾಗಿ ಹೋಗಿ ಯುದ್ಧ ಮಾಡಿಕೊಂಡು ಪಾಕಿಸ್ತಾನದ ಮೇಲೆ ಯುದ್ಧ ಗೆದ್ದಿರುತ್ತಾರೆ. ಈ ಸಂದರ್ಭದಲ್ಲಿ ಡೇವಿಡ್ ರವರ ಆದೇಶದಂತೆ ಈ ಆಪರೇಷನಲ್ಲಿ ಟ್ಯಾಬೆಯನ್ನು ಸೇರಿಸಿರುವುದಿಲ್ಲ. ಹೀಗಿದ್ದಾಗ ಸಹ ಅವರು ಆಪರೇಷನ್ಗೆ ಹೋದ ನಂತರ ಟ್ಯಾಬೆ ಅವರು ಡ್ಯಾಮೇಜ್ ಆಗಿದ್ದ ಪೈಲಟ್ ಜೆಟ್ MiG-27 ತೆಗೆದುಕೊಂಡು ಹೋಗಿರುತ್ತಾರೆ. ಆದ್ದರಿಂದ ಇವರು ವಿಮಾನದೊಂದಿಗೆ ನಾಪತ್ತೆಯಾಗಿದ್ದಕ್ಕೆ ಇವರನ್ನು ದೇಶದ್ರೋಹಿಯ ಹಣೆಪಟ್ಟ ಕಟ್ಟಿ ಅವರನ್ನು ಹುಡುಕುವುದಕ್ಕೆ ಹೋಗುವುದಿಲ್ಲ. ಆದರೆ ಅಹುಜಾರು ಮಾತ್ರ ಟ್ಯಾಬಿ ಬಗ್ಗೆ ಮಾಹಿತಿ ಕಲೆ ಹಾಕಲು ಪ್ರಯತ್ನಿಸುತ್ತಿರುತ್ತಾರೆ. ಆನಂತರ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರೆ ಅವರಿಗೆ ಎಲ್ಲರಿಗೂ ವೀರಚಕ್ರ ನೀಡಿ ಭಾರತ ಸರ್ಕಾರವು ಸನ್ಮಾನಿಸಲಾಗುತ್ತದೆ. ಈಗ ಪಾಕಿಸ್ತಾನದ ಫೈಟರ್ ಅಹ್ಮದ್ ಅವರು ಅವತ್ತು ಭಾರತದ ಯೋಧನನ್ನು ಹೊಡೆದಿದ್ದಕ್ಕೆ ವೀರ ಚಕ್ರ ಸಿಕ್ಕಿದೆ ಎಂದ ಮೇಲೆ ಅಹುಜಾರ್ ಅವರು ಅವರ ಬಾಯಿ ಬಿಡಿಸುವುದಕ್ಕೆ ಪ್ರಯತ್ನಿಸಿದರು. ಪೂರ್ತಿ ವಿಷಯ ಕೇಳಿದರೆ
ಮಾಡುತ್ತಾರೆ. ಹಾಗೆ ಅವನನ್ನು ಪಾಕಿಸ್ತಾನಕ್ಕೆ ಹಸ್ತಾಂತರಿಸುತ್ತಾರೆ. ಇದರಿಂದ ಟ್ಯಾಬಿಯ ಕೇಸ್ ಮತ್ತೆ ರೀಓಪನ್ ಆಗುತ್ತದೆ. ಇದಾಗಿ ಎಷ್ಟೋ ವರ್ಷ ಪ್ರಯತ್ನ ಮಾಡಿದರೂ ಸಹ ಅವರ ಬಗ್ಗೆ ಸುಳಿವು ಸಿಗುವುದಿಲ್ಲ. ಕೊನೆಗೆ ಪಾಕಿಸ್ತಾನದ ಅಹಮದ್ ದಿ ವಾರ್ ಆಫ್ 1965 ಎಂಬ ಪುಸ್ತಕದೊಂದಿಗೆ ಟ್ಯಾಬಿಯ ವಿವರವನ್ನು ಅಹುಜಾರ್ ಅವರಿಗೆ ಕಳಿಸಿಕೊಡುತ್ತಾರೆ. ಇದರಿಂದ ಮತ್ತೆ ಕೇಸ್ ಪುನಃ ಓಪನ್ ಆಗುತ್ತದೆ. ಆನಂತರ ಅಹುಜಾರ್ ಅವರು ದೇಶಗಳನ್ನು ಓಡಾಡಿ ಹಾಗೂ ಪಾಕಿಸ್ತಾನಕ್ಕೆ ಹೋಗಿ ಪೈಲಟ್ ಅಹಮದ್ ಅವರನ್ನು ಭೇಟಿಯಾಗಿ ಟ್ಯಾಬಿ ಜೀವನದ ಅತ್ಯಂತ ಎಂತಹ ರೋಚಕವಾಗಿತ್ತೆಂದು ತಿಳಿದು ತಮ್ಮ ಕಮಿಟಿಯಲ್ಲಿ ಅದನ್ನು ಮಂಡಿಸುತ್ತಾರೆ. ಆಗ ತಿಳಿಯುವುದು ಟ್ಯಾಬಿ ಅವರು ಎಂತಹ ಪೈಲಟ್ ಆಗಿದ್ದರೆಂದರೆ MiG-27ನಲ್ಲಿ ಅತ್ಯಂತ ಆಧುನಿಕ ತಂತ್ರಜ್ಞಾನದ ಅಮೆರಿಕದ ಸ್ಟಾರ್ ಫೈಟರ್ಗಳನ್ನು ವಿಮಾನವನ್ನು ಬಹಳ ಹೊತ್ತು ಎದುರಿಸಿ ಅದಕ್ಕೆ ಚಳ್ಳೆಹಣ್ಣು ತಿನ್ನಿಸಿದ್ದರಂತೆ. ಕೊನೆಗೆ ಅದರಿಂದ ಆದ ಹೊಡೆತಕ್ಕೆ ಹೆದರದೆ ತನ್ನ ಬಲಿದಾನವನ್ನು ದೇಶಕ್ಕಾಗಿ ನೀಡಿರುತ್ತಾರೆಂದು ತಿಳಿಯುತ್ತದೆ. ಒಂದು ವೇಳೆ ಟ್ಯಾಬೆಯವರು ಹೋಗದಿದ್ದರೆ ಭಾರತದ ಈ ಯುದ್ಧದಲ್ಲಿ ಸೋತು ತುಂಬಲಾರದ ನಷ್ಟ ಹೊಂದಿರಬೇಕಿತ್ತೆಂದು ಭಾರತ ಸರ್ಕಾರವು ಅವರಿಗೆ ಮರಣದ ನಂತರ ಪರಮವೀರ ಚಕ್ರ ನೀಡಿ ಗೌರವಿಸುತ್ತದೆ. ಇದು ಸಿನಿಮಾದಲ್ಲಿ ನೋಡಿದ್ದು. ಇದರಿಂದ ಟಿ.ಕೆ. ವಿಜಯನ್ ಇವರ ಬಗ್ಗೆ ಹೆಚ್ಚು ಇಂಪ್ರೆಸ್ ಆಗಿ ಅವರ ಹುಟ್ಟು ಮತ್ತು ಜೀವನದ ಬಗ್ಗೆ ತಿಳಿದು ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೇನೆ. ಟಿ.ಕೆ. ವಿಜಯನ್ ಅವರ ಜೀವನದ ಕುರಿತು. ಫ್ಲೈಟ್ ಲೆಫ್ಟಿನೆಂಟ್ ಟಿ.ಕೆ. ವಿಜಯನ್ ಇವರು ಮೂಲತಃ ಮಹಾರಾಷ್ಟ್ರದ ನಾಗಪುರದವರಾಗಿದ್ದು, ಇವರು 1943ರ ಏಪ್ರಿಲ್ 11ರಂದು ಜನಿಸಿದರು. ಶಾಲಾ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಅವರ ಪ್ರತಿಭೆ ಮತ್ತು ಮಹತ್ವಾಕಾಂಕ್ಷೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ NDAಗೆ ಸೇರಿದರು. ಅಲ್ಲಿ ಅವರು NDA 23ನೇ ಕೋರ್ಸ್ಗೆ ಸೇರಿದರು. ಅಲ್ಲಿ ಕಠಿಣ ತರಬೇತಿ ಪಡೆದು ಡಿಸೆಂಬರ್ 1, 1942ರಂದು ಪದವಿ ಪಡೆದರು ಮತ್ತು ಅಕ್ಟೋಬರ್ 28, 1943ರಂದು ಭಾರತೀಯ ವಾಯುಪಡೆಯಲ್ಲಿ ಪೈಲಟ್ ಆಗಿ ನೇಮಕಗೊಂಡರು. ಇವರು ಇಷ್ಟಕ್ಕೆ ನಿಲ್ಲದೆ ಯುದ್ಧ ಪೈಲಟ್ ಆಗಲು 25ನೇ ಪೈಲಟ್ಗಳ ಕೋರ್ಸ್ ಭಾಗವಾಗಿ ಬೇಡಿಕೆಯ ಮತ್ತು ಕ್ರಿಯಾತ್ಮಕ ಹಾರಾಟ ಶಾಖೆಯನ್ನು ಆರಿಸಿಕೊಂಡರು. ಈ ಪಾತ್ರಕ್ಕೆ ಅಸಾಧಾರಣ ಹಾರಾಟ ಕೌಶಲ್ಯ ಮಾತ್ರವಲ್ಲದೆ ಮಾನಸಿಕ ಚುರುಕುತನ, ಸನ್ನಿವೇಶದ ಅರಿಮೆ ಮತ್ತು ಅಚಲವಾದ ದೃಢಸಂಕಲ್ಪಗಳು ಅಗತ್ಯವಾಗಿತ್ತು. IAFನಲ್ಲಿ ಅವರ ಆರಂಭಿಕ ವರ್ಷಗಳು ವಿವಿಧ ವಾಯುಪಡೆಯ ನೆಲೆಗಳಲ್ಲಿ ವಿವಿಧ ಹಾರಾಟದ ಸ್ಕ್ವಾಡ್ರನ್ಗಳೊಂದಿಗೆ ಸೇವೆ ಸಲ್ಲಿಸಿದರು. ಅಲ್ಲಿ ಅವರು ತಮ್ಮ ಕೌಶಲ್ಯವನ್ನು ಪರಿಣಿತಿಗೊಳಿಸಿಕೊಂಡರು ಮತ್ತು ಅವರು ಗೆಳೆಯರು ಮತ್ತು ಮೇಲಧಿಕಾರಿಗಳ ಗೌರವಕ್ಕೆ ಪಾತ್ರರಾದರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.